ಸೋಪಿನಲ್ಲಿ ಒಂದು ಮೊಳೆಯನ್ನು ಹಾಕಿದರೆ ಚಮತ್ಕಾರನೇ ಆಗುತ್ತೆ. ಇದು ತುಂಬ ದಿನ ನಡೆಯುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಶ್ರೀಮತಿಯರಿಗೂ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಮೊದಲನೇ ಟಿಪ್, ಪಪ್ಪಾಯ ಹಣ್ಣನ್ನು ಕಟ್ ಮಾಡಿದಾಗ ನೋಡಿ ಅದರೊಳಗಿರುವಂಥ ಬೀಜನೆಲ್ಲ ತೆಗೆದು ಬಿಸಾಡ್ತೀವಿ. ಆದರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಇದೊಂದು ಸ್ಪೂನ್ ತಿನ್ನೋದ್ರಿಂದ ಅಂದರೆ ಮಾತ್ರೆಯ ರೀತಿ ನುಂಗೋದ್ರಿಂದ ಏನೆಲ್ಲ ಉಪಯೋಗ ಇದೆ ಗೊತ್ತಾ? ಜಂತು ಹುಳುವಿನ ಸಮಸ್ಯೆಯಿಂದ ಬಳಲ್ತಾ ಇರೋರು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಪರಂಗಿ ಹಣ್ಣಿನ ಅಥವಾ ಪಪ್ಪಾಯ ಹಣ್ಣಿನ ಬೀಜಗಳನ್ನ ನುಂಗೋದ್ರಿಂದ, ಒಂದು ಸ್ಪೂನ್ ಆಗೋಷ್ಟು ನುಂಗೋದ್ರಿಂದ ಜಂತು ಹುಳುವಿನ ಸಮಸ್ಯೆಗೆ ಪಟ್ ಅಂತೇಳಿ ಪರಿಹಾರನ ಸಿಗುತ್ತೆ. ಜಂತು ಹುಳುವಿನ ಸಮಸ್ಯೆ ಹೆಚ್ಚಾಗಿದ್ದರೆ, ಸಾಕಷ್ಟು ಸಮಸ್ಯೆ ಅನ್ನೋದಾಗ್ತಾ ಇರುತ್ತೆ ಅಂಥವರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ, ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ರೀತಿ ಒಣಮೆಣಸಿನ್ಕಾಯಿನ ತಂದಿರ್ತೀವಿ. ಇದನ್ನು ನಾವು ಚಳಿಗಾಲದಲ್ಲಿ ಹಾಗೇ ಇಟ್ಟಿರ್ತೀವಿ ಅಲ್ವಾ. ಇದೇನಾಗುತ್ತೆ, ಬರ್ತಾ ಬರ್ತಾ ಸ್ವಲ್ಪ ಕಪ್ಪಾಗುತ್ತೆ, ಹಾಳಾಗುತ್ತೆ, ಮತ್ತು ನೋಡಿ ಮೆತ್ತಕ್ಕಾಗ್ಬಿಡುತ್ತೆ. ಮೆಣಸಿನ್ಕಾಯಿ ಅನ್ನೋದು ಮೆತ್ತಕ್ಕಾಗ್ಬಿಡುತ್ತೆ. ಈ ಥರ ಆದರೆ ಬೇಗನೆ ಈ ಕೆಂಪು ಮೆಣಸಿನ್ಕಾಯಿ ಹಾಳಾಗ್ಬಿಡುತ್ತೆ. ಆದರೆ ಚಳಿಗಾಲದಲ್ಲಿ ಹೇಗೆ ನಾವು ಈ ಮೆಣಸಿನ್ಕಾಯಿನ ಸ್ಟೋರ್ ಮಾಡ್ಕೊಳ್ಳೋದು, ತುಂಬ ದಿನಗಳವರೆಗೂ ಫ್ರೆಶ್ ಆಗಿ ಯಾವ ಥರ ಇಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕುಕ್ಕರನ್ನು ತೊಗೋಬೇಕಾಗುತ್ತೆ. ಕುಕ್ಕರ್ಗೆ ನೋಡಿ ಮೆಣಸಿನ್ಕಾಯನ್ನು ಹಾಕ್ಕೋಬೇಕಾಗುತ್ತೆ. ತದನಂತರ ಇದರಲ್ಲಿ ಪುಡಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಸ್ಟವನ್ನು ಹಚ್ಚಿ ಲೋ ಫ್ಲೇಮ್ನಲ್ಲಿ ಸಣ್ಣ ಉರಿನಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಸಣ್ಣ ಉರಿನಲ್ಲಿ 2ರಿಂದ 3 ನಿಮಿಷಗಳವರೆಗೂ ಇದನ್ನು ನೋಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಂತರ ಕುಕ್ಕರನ್ನು ಚೆನ್ನಾಗಿ ಶೇಕ್ ಮಾಡಬೇಕಾಗುತ್ತೆ. ಅಂದರೆ ಮೇಲಿರೋ ಮೆಣಸಿನ್ಕಾಯಿ ಕೆಳಗಡೆ ಬರಬೇಕು, ಆ ಥರ ಇದನ್ನು ಶೇಕ್ ಮಾಡಿಕೊಂಡು ಬಿಸಿ ಎಲ್ಲ ತಣ್ಣಕ್ಕಾದಮೇಲೆ ನೋಡಿ ಈಗ ಕುಕ್ಕರನ್ನು ತೆಗೆದು ನಾನು ಇದನ್ನು ಮತ್ತೆ ನೋಡಿ ನಿಮಗೆ ತೋರಿಸಿನಾಗಲೂ ಎಷ್ಟು ಮೆಣಸಿನ್ಕಾಯಿ ಮೆತ್ತಗಿತ್ತು. ಈಗ ಇದು ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಈ ರೀತಿ ಒಣಮೆಣಸಿನ್ಕಾಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ. ಈ ರೀತಿಯ ವಾಟರ್ ಕ್ಯಾನ್ಗಳು ಅಥವಾ ಜ್ಯೂಸ್ ಬಾಟಲ್ಗಳು ಖಾಲಿಯಾಗಿದೆ ಅಂಥೇಳಿ ಬಿಸಾಡ್ತಾ ಇದ್ದೀರಾ ನೋಡಿ, ಇದೊಂದೊಳ್ಳೆ ವಸ್ತುವಾಗಿ ನಾವು ರೆಡಿ ಮಾಡಿಕೊಂಡು ಬಳಸಬಹುದು. ನಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಜಾಗ ಇಲ್ಲ, ನಮಗೆ ಅಷ್ಟು ಅನುಕೂಲ ಇಲ್ಲ ಅಂತಂದರೆ ಖಂಡಿತ ನೀವು ಇದನ್ನು ಈ ಥರ ರಿಯೂಸ್ ಮಾಡ್ಕೊಳ್ಳಿ. ನೋಡಿ ಬಾಟಲನ್ನು ತೊಗೊಂಡು ಈ ಥರ ಒಂದು ಚಾಕುನ ತೊಗೊಂಡು ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಮೇಲ್ಭಾಗದಲ್ಲಿ ಸ್ಕ್ವೇರ್ ಶೇಪಲ್ಲಿ ಮತ್ತು ಅಲ್ಲಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಬಾಟಲ್ನಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ರಂಧ್ರ ಮಾಡ್ಕೊಂಡಿದ್ದೀನಿ ಮತ್ತು ಮೇಲ್ಭಾಗದಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ಬಾಟಲನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಏನಕ್ಕೆ ಬಳಸಬಹುದು ಅಂದರೆ, ಈ ರೀತಿ ಬಾಟಲನ್ನು ಕಟ್ ಮಾಡಿಕೊಂಡ ಮೇಲೆ ಇದರ ಒಳಗಡೆ ನಾವು ಈರುಳ್ಳಿ ಅಥವಾ ಬೆಳ್ಳುಳ್ಳಿ 2 ಲೀಟ್ರ್ ಬಾಟ್ಲು ಬರುತ್ತಲ್ವ, ಅದನ್ನಾದರೂ ಬಳಸಬಹುದು. ಸೊ 1 ಲೀಟರು ಈ ಥರ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಬಾಟಲನ್ನು ಯೂಸ್ ಮಾಡ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿಡೋದಕ್ಕೆ ಬಳಸ್ಬೋದು. ಮತ್ತು ಇದನ್ನು ಈ ಥರ ಹಾಕಿದ್ಮೇಲೆ ಆರಾಮಾಗಿ ಬೇಕಂದಾಗ ಒಂದೊಂದೇ ತೊಗೊಂಡು ನಾವು ಬಳಸ್ಕೋಬೋದು ಈಸಿಯಾಗಿ. ಇದನ್ನು ಇಡೋಕ್ಕೆ ಹೆಚ್ಚು ಜಾಗ ಬೇಕಾಗಲ್ಲ, ಕಡಿಮೆ ಜಾಗ ಸಾಕು. ಅಂದರೆ ಎಲ್ಲರೂ ಗೋಡೆನಲ್ಲಿ ಒಂದು ಮೊಳೆ ಇದ್ದರೆ ಸೊ ಅಲ್ಲಿ ಈ ಥರ ನೇತಾಕ್ಬಿಟ್ರೂ ಕೂಡ ಸಾಕು. ಸೊ ಕ್ಲೀನಾಗಿ ಒಂದು ಕಡೆ ಇರುತ್ತೆ, ಕಡಿಮೆ ಜಾಗದಲ್ಲಿ ಹೆಚ್ಚು ನಾವು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಇನ್ನಕ್ಕೆ ತಡ ಈಗಲೇ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಮಕ್ಕಳ ಬಾಕ್ಸಿಗೆಲ್ಲ ಸಾಮಾನ್ಯವಾಗಿ ಈ ಆ್ಯಪಲನ್ನು ಕಟ್ ಮಾಡಿ ಹಾಕ್ತೀವಿ ಅಲ್ವಾ. ಇದನ್ನು ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ, ಆ್ಯಪಲ್ನ ಕಟ್ ಮಾಡಿದಾಗ ಫ್ರೆಶ್ ಆಗಿರುತ್ತೆ, ಆಮೇಲೆ ಕಪ್ಪಕ್ಕಾಗಿಬಿಡುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಹಾಕಿರ್ತೀವಿ, ಅವರು ಫ್ರೆಶ್ ಇಲ್ಲ ಅಂಥೇಳಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಆ ಥರ ಆಗಬಾರ್ದು ಅಂದರೆ ನೋಡಿ ಆ್ಯಪಲ್ನ ತೊಗೊಂಡು ಸುತ್ತಲೂ ಕೂಡ ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದಕ್ಕೊಂದು ಸ್ವಲ್ಪ ಜಾಯಿನ್ ಆಗಬೇಕು, ಆ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ನೋಡಿ ಒಂದೊಂದೇ ಪದ್ರವನ್ನು ಬಿಡಿಸ್ಕೊಂಡು ಆರಾಮಾಗಿ ತಿನ್ನಬಹುದು. ಫ್ರೆಶ್ ಆಗಿರುತ್ತೆ, ಆ್ಯಪಲ್ಲು ಕೂಡ ಫ್ರೆಶ್ ಆಗಿರುತ್ತೆ, ಕಪ್ಪಾಗೋದಿಲ್ಲ. ಇನ್ನು ಮುಂದೆ ಲಂಚ್ ಬಾಕ್ಸ್ಗೆ ಆ್ಯಪಲನ್ನು ಹಾಕಬೇಕು ಅಂತ ಅಂದರೆ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಹಾಲನ್ನು ತಂದಿರ್ತೀವಿ, 1-2-3 ದಿನಗಳ ಕಾಲ ನಾವು ಬೆಳೆಸ್ತೀವಿ. ಬಟ್ ಫ್ರಿಜ್ನಲ್ಲಿ ಇಟ್ಮೇಲೆ ಹಾಲು ಒಂಥರ ಸ್ಮೆಲ್ ಬರುತ್ತೆ, ಫ್ರೆಶ್ನೆಸ್ ಇರಲ್ಲ, ಹಾಳಾಗ್ತಿದೆ ಬೇಗ ಹಾಲು ಅಂತಂದರೆ ನೋಡಿ ನೀವು ಹಾಲನ್ನು ಕಾಯಿಸಿ ಫ್ರಿಜ್ಜಲ್ಲಿ ಇಡ್ತೀರಾ ಅಂತಂದರೆ ಹಾಲು ಫ್ರೆಶ್ ಆಗಿರಬೇಕು. ಯಾವುದೇ ರೀತಿ ಅದರ ಒಂದು ಘಮ ಅನ್ನೋದು ಹೋಗಬಾರ್ದು, ಚೆನ್ನಾಗಿರಬೇಕು ತಾಜಾತನದಿಂದ ಅಂತಂದರೆ ಹಾಲನ್ನು ಕಾಯಿಸೋವಾಗ ನೋಡಿ ಈ ಥರ ಕುದಿ ಬರುತ್ತಲ್ವ. ಸೊ ಆ ಟೈಮ್ನಲ್ಲಿ ಒಂದೇ ಒಂದು ಏಲಕ್ಕಿನ ಹಾಕಿಬಿಡಿ. ಈ ಏಲಕ್ಕಿನ ಹಾಕಿ ನೀವು ಹಾಲನ್ನು ಕಾಯಿಸಿ ನಂತರ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಾಲು ಫ್ರೆಶ್ ಆಗಿ ಇರುತ್ತೆ.
ಮೆಟಲ್ ಬಳೆಗಳು ಅಥವಾ ಈ ಥರ ಬಳೆಗಳು ಏನಾದರೂ ಹಳೇದಾಗಿದೆ ಅಂತಂದರೆ ಬಿಸಾಡೋ ಬದಲಿಗೆ ಈ ಬಳೆಗಳನ್ನು ಈ ಥರ ಕೂಡ ಬಳಸ್ಕೋಬಹುದು ನೋಡಿ. ಮೊದಲನೇದಾಗಿ ನಾನಿಲ್ಲಿ ಬಳೆಗಳನ್ನ ತೊಗೊಂಡಿದ್ದೀನಿ. ನಂತರ ಡಬಲ್ ಸೈಡ್ ಗಮ್ ಟೇಪನ್ನು ತೊಗೊಂಡಿದ್ದೀನಿ. ಈಗ ಗಮ್ ಟೇಪನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಡಬಲ್ ಸೈಡ್ ಗಮ್ ಟೇಪು ಅಂತಲ್ಲ, ಒನ್ ಸೈಡ್ ಗಮ್ ಟೇಪ್ ಇದ್ರೂ ಕೂಡ ನಡೆಯುತ್ತೆ. ಬಟ್ ಗಮ್ ಚೆನ್ನಾಗಿರೋವಂಥ ಗಮ್ ಟೇಪನ್ನು ತೊಗೋಬೇಕಾಗತ್ತೆ. ಬಳೆಗಳಿಗೆ ಅಂದರೆ ಬಳೆಗಳ ಒಳಗಡೆ ನೋಡಿ ಈ ಥರ ಗಮ್ ಟೇಪನ್ನು ಈ ಥರ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸ್ಟಿಕ್ ಮಾಡ್ಕೊಂಡು ಇದನ್ನು ಗೋಡೆಗೆ ಅಂಟಿಸ್ಬೇಕು. ನೋಡಿ ಈ ಥರ ಅಂಟಿಸಿದ್ದೀನಿ. ಸೊ ಇದು ತುಂಬಾ ಸ್ಟಿಫಾಗಿ ಚೆನ್ನಾಗಿ ಕೂತಿದೆ. ಚೆನ್ನಾಗಿರೋವಂಥ ಗಮ್ ಟೇಪನ್ನು ತೊಗೊಳ್ಳಿ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ಕಿಚನ್ನಲ್ಲಿ ನೋಡಿ ಕೆಲವೊಂದಿಷ್ಟು ಸೌಟ್ಗಳನ್ನೆಲ್ಲ ಹಾಕೋಕ್ಕೆಲ್ಲ ಜಾಗ ಇಲ್ಲ ನಮಗೆ ಅಂತನೋರು ಆರಾಮಾಗಿ ಈ ಥರ ಹಳೆ ಬಳೆಗಳನ್ನ ಬಳಸ್ಬಿಟ್ಟು ಕಿಚನಲ್ಲಿ ಒಂದು ಒಳ್ಳೆ ಆರ್ಗನೈಸರ್ ಆಗಿ ಇದನ್ನು ಬಳಸಬಹುದು. ಸೊ ವೇಸ್ಟ್ ಅಂತೇಳಿ ಬಿಸಾಡೋವಂಥ ವಸ್ತುಗಳಿಂದ ಚೆನ್ನಾಗಿ ಕಾಣಿಸೋವಂಥ ಒಂದು ಕಿಚನ್ ಆರ್ಗನೈಸರ್ ರೆಡಿ ಆಗಿ ಹೋಯಿತು. ಕೆಲವರಿಗೆ ಇದೆಲ್ಲ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ಶೇರ್ ಕೂಡ ಮಾಡಿ ವಿಡಿಯೋನ. ಅರೆ ವಾವ್, ಸೋಪಿನ ಮೇಲೆ ಒಂದೇ ಒಂದು ಮೊಳೆಯನ್ನು ಹಾಕಿದರೆ ಆಗುತ್ತೆ ಚಮತ್ಕಾರ. ಇದು ತುಂಬ ದಿನಗಳವರೆಗೂ ಕೂಡ ನಡೆಯುತ್ತೆ ಅಂತ ಹೇಳಿದೆ ಅಲ್ವಾ. ಹೇಗೆ ಅಂತ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸೋಪನ್ನು ತೊಗೊಂಡಿದ್ದೀನಿ. ಒಂದು ಗಟ್ಟಿಯಾಗಿರೋಂಥ ಮೊಳೆನ ತೊಗೊಂಡು ಈ ಥರ ಸೋಪಿನ ಮೇಲೆ ಹೊಡ್ಕೋತಾ ಇದ್ದೀನಿ. ಸೊ ಫುಲ್ಲು ಕಂಪ್ಲೀಟಾಗಿ ಸೋಪು ಹಿಂಭಾಗದಲ್ಲಿ ಮೊಳೆ ಅನ್ನೋದು ಬರಬೇಕು, ಅಲ್ಲಿವರೆಗೂ ಇದನ್ನು ಹೊಡ್ಕೋಬೇಕಾಗತ್ತೆ. ನಂತರ ಈ ಥರ ಮೊಳೆನ ರೊಟೇಟ್ ಮಾಡಿದ್ರೆ, ತಿರುಗಿಸ್ತಾ ಬಂದರೆ ಈಸಿಯಾಗಿ ಮೊಳೆಯನ್ನು ಸೋಪ್ನಿಂದ ತೆಗೆದುಬಿಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಒಂದು ರಂಧ್ರ ಅನ್ನೋದಾಗಿದೆ ಸೋಪಿನಲ್ಲಿ. ಇವಾಗ ಈ ಒಂದು ಸಣ್ಣ ಹೋಲ್ ಒಳಗಡೆ, ಈ ರಂಧ್ರದ ಒಳಗೆ ನಾನು ದಾರನ ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ಸಣ್ಣಕ್ಕಿರೋಂಥ ಒಂದು ದಾರನ ತೊಗೊಳ್ಳಿ, ಬಟ್ ಗಟ್ಟಿ ಇರಲಿ. ಆದರೆ ದಾರನ ಹಾಕಿ ಇದನ್ನು ಗಟ್ಟಿಯಾಗಿ ಕಟ್ಟಬೇಕಾಗತ್ತೆ. ನೋಡಿ ಇದನ್ನು ಗಟ್ಟಿಯಾಗಿ ಟೈ ಮಾಡ್ತಾಯಿದ್ದೀನಿ. ಇದು ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗುವಂಥ ಟಿಪ್. ಸೊ ನೋಡಿ ಈಗ ಸೋಪಿಗೆ ಹೋಲ್ ಮಾಡಿ ಈ ಥರ ದಾರವನ್ನು ಕಟ್ಟಿದ್ದಾಗಿದೆ. ಈ ಒಂದು ಸೋಪನ್ನು ಏನಕ್ಕೆ ಬಳಸ್ಬೋದು, ಹೇಗೆ ಬಳಸ್ಬೋದು ಅಂತ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಅಂತೇಳಿ ಹೋಗಬೇಡಿ. ಸಾಮಾನ್ಯವಾಗಿ ನಾವು ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ತೀವಿ ಅಲ್ವಾ, ಬಟ್ಟೆಗಳನ್ನೆಲ್ಲ ಒಗಿಬೇಕಾದ್ರೆ ಏನಾಗುತ್ತೆ ಹೇಳಿ, ಈ ರೀತಿ ಸೋಪನ್ನೇನೋ ಬಳಸ್ಬಿಟ್ಟು ಅದನ್ನು ಒಂದು ಸೋಪ್ ಟಬ್ ಒಳಗಡೆ ಇಟ್ಬಿಡ್ತೀವಿ. ಆವಾಗ ಏನಾಗುತ್ತೆ, ಸೋಪ್ ವಿಪರೀತ ವೇಸ್ಟ್ ಆಗುತ್ತೆ. ತೇವ ಇರುತ್ತಲ್ವ, ಸೋಪ್ ಬೇಗನೆ ಕರಗುತ್ತೆ, ಬೇಗನೆ ಖಾಲಿ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಯಾವುದೇ ಬಟ್ಟೆನಾಗಲಿ ವಾಶ್ ಮಾಡಿದ ನಂತರ ನೀವು ಸೋಪಿಗೆ ಈ ರೀತಿ ಒಂದು ಮೊಳೆಯನ್ನು ಒಡೆದು ಚಿಕ್ಕ ರಂಧ್ರವನ್ನು ಮಾಡಿ ನಂತರ ದಾರವನ್ನು ಕಟ್ಟೋದ್ರಿಂದ ಏನು ಬೆನಿಫಿಟ್ ಅಂದರೆ, ನೀವು ಬಟ್ಟೆನ ಒಗೆದ್ಮೇಲೆ ಸೋಪನ್ನು ನೋಡಿ ಈ ರೀತಿ ಒಂದು ಕಡೆ ನೇತಾಕಿದರೆ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗುತ್ತೆ, ಸೋಪು ಬೇಗ ಕರಗೋದಿಲ್ಲ. ಇದು ತುಂಬ ದಿನಗಳವರೆಗೂ ಕೂಡ ನಡೆಯುತ್ತೆ. ಅಂದರೆ ಸೋಪು ಅನ್ನೋದು ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ಎಲ್ಲ ಮಹಿಳೆಯರಿಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಈರುಳ್ಳಿಯನ್ನು ತಗೊಳ್ಳಿ. ಈರುಳ್ಳಿನ ತಗೊಂಡು ಅದ್ರ ಮೇಲಿನ ಸಿಪ್ಪೆನ ತೆಗಿಬೇಕಾಗತ್ತೆ. ಈರುಳ್ಳಿ ಮೇಲೆ ಒಂದೇ ಒಂದು ಮೊಳೆನ ಹಾಕಿ ನೋಡಿ, ಇದು ಕೂಡ ಅಷ್ಟೇ ಚಮತ್ಕಾರಿ ಅನ್ನೋ ಥರ ಉಪಯೋಗಕ್ಕೆ ಬರುತ್ತೆ. ಈರುಳ್ಳಿ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗಿಬೇಕು ಮೇಲ್ಭಾಗದಲ್ಲಿ. ನಂತರ ನೋಡಿ ಹಿಂಭಾಗ ಮತ್ತು ಮುಂಭಾಗದಲ್ಲಿರುವಂಥ ಈ ತೊಟ್ಟನ್ನು ಕೂಡ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಮೊಳೆನ ತಗೊಂಡು ಈರುಳ್ಳಿ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಕೂಡ ಈ ಥರ ರಂಧ್ರವನ್ನು ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಹೋಲನ್ನು ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಹೋಲ್ ಮಾಡಿದ್ಮೇಲೆ ನೋಡಿ ಈ ಥರ ಓಲಾಗಬೇಕಾಗತ್ತೆ. ಈ ವಿಧಾನದಲ್ಲಿ ಈರುಳ್ಳಿನ ನಾವು ಸಿಪ್ಪೆನೆಲ್ಲ ತೆಗೆದು ಮತ್ತು ಒಂದು ರಂಧ್ರವನ್ನು, ಹೋಲನ್ನು, ಮೊಳೆಯನ್ನು ಹಾಕಿ ರಂಧ್ರ ಮಾಡ್ಕೊಂಡ್ಮೇಲೆ ದಾರ ತೊಗೋಬೇಕಾಗತ್ತೆ. ದಾರನ ತೊಗೊಂಡು ನೋಡಿ ಇಲ್ಲಿ ಈರುಳ್ಳಿನಲ್ಲಿ ಈ ಥರ ಒಂದು ಕಡೆಯಿಂದ ಮತ್ತೊಂದು ಕಡೆ ತೆಗೆದು ಈ ದಾರವನ್ನು ಕಟ್ಟಬೇಕಾಗತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ, ಯಾರಿಗೆಲ್ಲ ಮನೆಯಲ್ಲಿ ವಿಪರೀತ ಹಲ್ಲಿಗಳ ಕಾಟ ಇದೆ, ಗೋಡೆ ಮೇಲೆಲ್ಲ ವಿಪರೀತ ಹಲ್ಲಿ ಓಡಾಡುತ್ತೆ, ಸಿಕ್ಕಾಪಟ್ಟೆ ಗಲೀಜು ಮಾಡುತ್ತೆ, ನಮ್ಗೆ ಹಲ್ಲಿಗಳಂದರೆ ಭಯ ಅನ್ನೋರು, ನೀವು ಹಲ್ಲಿಗಳು ಓಡಾಡುವಂಥ ಜಾಗದಲ್ಲಿ ಈ ರೀತಿ ಈರುಳ್ಳಿಗೆ ಒಂದು ಮೊಳೆನ ಹಾಕಿ ಚಿಕ್ಕ ರಂಧ್ರವನ್ನು ಮಾಡಿ ದಾರವನ್ನು ಕಟ್ಬಿಟ್ರೆ ಹಲ್ಲಿಗಳು ನಿಮ್ಮ ಮನೆಯನ್ನು ಬಿಟ್ಟು ಓಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರನ್ನು ಮಾಡಿ. ಈ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.